ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾನು ಡೈಲಾಗ್ ರೈಟಿಂಗ್ದು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಕ್ವಶನ್ಸ್ನ ನೆನ್ನೆ ಕ್ಲಾಸಲ್ಲಿ ಕೊಟ್ಟಿದ್ದೆ. ಸೊ ಅದಕ್ಕೆ ಆನ್ಸರ್ ಮಾಡಿ ಅಂತಲೂ ಹೇಳಿದ್ದೆ. ಸುಮಾರು ಜನ ಮಾಡಿ ಕಳಿಸಿದ್ದೀರಾ. ಸೊ ಅದನ್ನು ಈಗ ನೀವೇನು ಮಾಡಬೇಕು ಅಂತಂದರೆ ನೀವೇ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು. ಯಾಕೆಂದರೆ ನೀವೇ ಚೆಕ್ ಮಾಡ್ಕೊಳೋದ್ರಿಂದ ನೀವೇನು ತಪ್ಪು ಮಾಡಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಆಗಿದೆ. ಒಂದೊಂದೇ ಎಕ್ಸಾಂಪಲ್ಸ್ನ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟು ನೋಡಿ, ಇದು 2015 ಕ್ವಶನ್ ಪೇಪರಲ್ಲಿ ದೀಪಕ್ ಮತ್ತು ಅವನ ಹೆಂಡ್ತಿ ಇಬ್ಬರೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಒಂದು ಹಾಲಿಡೇ ಮಾಡೋಣ ಅಂತ ಹೇಳ್ಬಿಟ್ಟು. ದೆ ಡಿಸ್ಕಸ್ ದ ಆಪ್ಷನ್ಸ್, ಏನು ಆಪ್ಷನ್ಸ್ ಏನೇನಿದ್ದಾವೆ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ದೀಪಕ್ ರಾಣಿಗೆ ಹೇಳ್ತಾನೆ, ಟುಡೇ ಮೈ ಬಾಸ್ ಟೋಲ್ಡ್ ಮೀ ದಟ್ ಐ ಕುಡ್ ಟೇಕ್ ಎ ವೆಕೇಷನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಇವತ್ತು ನನ್ನ ಬಾಸ್ ಹೇಳಿದ್ರು ನಾನು ರಜಾ ತಗೋಬಹುದಂತೆ, ರಜಾ ಕೊಟ್ಟಿದ್ದಾರೆ ನನಗೆ ಅಂತ ಹೇಳಿದಾಗ ರಾಣಿ ವಾವ್ ಅಂತ ಹೇಳ್ತಾಳೆ, ಕಂಗ್ರ್ಯಾಚುಲೇಟ್ ಮಾಡಬೇಕು. ಮತ್ತು ದೀಪಕ್ ಅದಕ್ಕೆ ಒಂದು ಪ್ಲೇಸ್ನ ಸಜೆಸ್ಟ್ ಮಾಡಬೇಕು. ವಾವ್ ಅಂತ ಹೇಳ್ತಾಳೆ. ಆವಾಗ ಒಂದು ಪ್ಲೇಸ್ನ ಸಜೆಸ್ಟ್ ಮಾಡಿದಾಗ ರಾಣಿ ಹೇಳ್ತಾಳೆ ಡಿಸಗ್ರಿ ಮಾಡಬೇಕಂದ್ರೆ ಅವಳು ಒಪ್ಪಲ್ಲ. ಅದನ್ನು ಒಂದು ಪ್ಲೇಸ್ನ ಸೂಚಿಸ್ತಾನೆ ದೀಪಕ್ಕು, ಆದರೆ ಅದನ್ನು ಅವಳು ಒಪ್ಪಲ್ಲ. ಅದು ಕೋಲ್ಡ್ ಇರುತ್ತೆ ಅಂತ ಹೇಳ್ತಾ ಇದ್ದಾಳೆ. ದೀಪಕ್ ಹೇಳ್ತಾನೆ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಆಪ್ಷನ್ನ ಅವನು ಕೊಡ್ತಾ ಇದ್ದಾನೆ. ಸೊ ಇದು ನಮಗೆ ಅವರು ಕೊಟ್ಟಿರೋ ಅಂತಹ ಒಂದು ಆ್ಯನ್ಯಲ್ ಪೇಪರಲ್ಲಿ ಬಂದಿರೋ ಕ್ವಶನ್ನು. ಸೊ ಅದಕ್ಕೆ ಆನ್ಸರ್ ನೋಡಿ, ದೀಪಕ್ ರಾಣಿಗೆ ಹೇಳ್ತಾ ಇದ್ದಾನೆ, ಅದು ಮಾಮೂಲಿ ಇದೆ. ರಾಣಿ ವಾವ್ ಅಂತ ಹೇಳ್ತಾಳೆ, ಕಂಗ್ರ್ಯಾಚುಲೇಟ್ ಮಾಡಬೇಕು. ಕಂಗ್ರ್ಯಾಟ್ಸ್ ಅಂದರೆ ರಜೆ ಸಿಕ್ಕಿದ್ದಕ್ಕೆ ಕಂಗ್ರ್ಯಾಟ್ಸ್ ಅಂತ ಹೇಳ್ತಾ ಇದ್ದಾಳೆ. ಸೊ ಅದಕ್ಕೆ ದೀಪಕ್ ಹೇಳ್ತಾನೆ ವಿ ಕ್ಯಾನ್ ಗೋ ಟು ಕಾಶ್ಮೀರ್ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅವನೇ ಒಂದು ಪ್ಲೇಸ್ನ ಸಜೆಸ್ಟ್ ಮಾಡ್ತಾನೆ, ಅಂದರೆ ವೆಕೇಷನ್ನ ಸ್ಪೆಂಡ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ದೀಪಕ್ಕೇನೆ ಕಾಶ್ಮೀರ್ಗೆ ಹೋಗೋಣ ಅಂತ ಹೇಳಿದಾಗ ರಾಣಿ ಹೇಳ್ತಾಳೆ ನೋ, ಇಟ್ ವಿಲ್ ಬಿ ಟೂ ಕೋಲ್ಡ್. ಅಂದರೆ ಅಲ್ಲಿ ಅವಳು ಏನು ಹೇಳಬೇಕು, ಅಂಡರ್ಲೈನ್ ಮಾಡಿರೋದೆಲ್ಲನೂ ಕೂಡ ಇಲ್ಲಿ ಆನ್ಸರ್ಗಳಾಗ್ತವೆ. ಅವಳು ಅದಕ್ಕೆ ಡಿಸಗ್ರಿ ಮಾಡಬೇಕು, ಅಸಮ್ಮತಿನ ಸೂಚಿಸಬೇಕು. ಏನಂತ ಹೇಳ್ತಾಳೆ, ನೋ ಅಂತ ಹೇಳ್ಬಿಟ್ಟು. ಇನ್ನು ಮಿಕ್ಕಿರೋದು ಅವ್ರು ಕೊಟ್ಟಿದ್ದಾರೆ, ಯಾವುದು ಅಂಡರ್ಲೈನ್ ಮಾಡಿರ್ತೀನಿ ಅದು ಮಾತ್ರ ನೀವು ಫಿಲ್ ಮಾಡಿರ್ತೀರ. ಇನ್ನು ಮಿಕ್ಕಿರೋದೆಲ್ಲನೂ ಅವ್ರ ಕ್ವಶನ್ಸಲ್ಲಿ ಕೊಟ್ಟಿರೋ ಅಂಥದ್ದು. ಅವಳು ಅಸಮ್ಮತಿನ ಸೂಚಿಸ್ತಾಳೆ. ದೀಪಕ್ ಹೇಳ್ತಾನೆ ಓಕೆ ದೆನ್ ವಿ ಕ್ಯಾನ್ ಗೋ ಟು ಜೈಪುರ್ ಇನ್ಸ್ಟೆಡ್ ಆಫ್ ಕಾಶ್ಮೀರ್. ಸರಿ, ಹಾಗಾದರೆ ಜೈಪುರ್ಗೆ ಹೋಗೋಣ, ಕಾಶ್ಮೀರ್ಗಿನ್ನ ಜೈಪುರ್ಗೆ ಹೋಗೋಣ, ಇಟ್ ವಿಲ್ ಬಿ ಲವ್ಲಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ದೀಪಕ್ ಗಿವ್ಸ್ ಆ್ಯನ್ ಆಪ್ಷನ್. ಅವನೇ ಒಂದು ಆಪ್ಷನ್ನ ಕೊಡ್ತಾ ಇದ್ದಾನೆ. ಸೊ ಈ ಥರ ನೀವೇನು ಮಾಡ್ತೀರಾ, ಒಂದು ಎಕ್ಸಸೈಸಸ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು ಆ್ಯನ್ಯಲ್ ಪೇಪರ್ 2016 ಆನ್ಸರ್ ನೋಡ್ಕೊಳ್ಳಿ. ಕ್ವಶನ್ ನೋಡಿ. ಕಿರಣ್ ಈಸ್ ಲುಕಿಂಗ್ ಫಾರ್ ಎ ಹೌಸ್ ಆನ್ ರೆಂಟ್. ಕಿರಣ್ ಒಂದು ಮನೆನ ಬಾಡಿಗೆಗೆ ನೋಡ್ತಾ ಇದ್ದಾನೆ. ಹಿ ಟಾಕ್ಸ್ ಓವರ್ ಟೆಲಿಫೋನ್ ಟು ಜಾವೇದ್, ದ ಓನರ್ ಆಫ್ ದ ಹೌಸ್. ಟೆಲಿಫೋನಲ್ಲಿ ಜಾವೀದ್ ಅನ್ನೋರ ಜೊತೆ ಮಾತಾಡ್ತಾ ಇದ್ದಾನೆ. ಜಾವೀದು ಮನೆಯ ಮಾಲೀಕ. ಕಿರಣ್ ಫೋನಲ್ಲಿ ಮಾತಾಡ್ತಾ ಇರೋದ್ರಿಂದ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ದಾನೆ. ಜಾವೀದ್ ಅವನು ಕೂಡ ಗ್ರೀಟ್ ಮಾಡ್ತಾನೆ. ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಹೇಳ್ತಾನೆ. ಕಿರಣ್ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್, ಅವನು ಇನ್ಫಾರ್ಮೇಷನ್ನ ಕೇಳಬೇಕು. ಜಾವೀದ್ ಹೇಳ್ತಾನೆ ಎಸ್ ದ ಫ್ಲ್ಯಾಟ್ ಈಸ್ ಸ್ಟಿಲ್ ವೇಕೆಂಟ್, ಹೌದು ಇನ್ನೂ ಖಾಲಿ ಇದೆ. ಕಿರಣ್ ಹೇಳ್ತಾನೆ ವಾಟ್ ಈಸ್ ದ ರೆಂಟ್ ಅಂತ ಕೇಳ್ತಾ ಇದ್ದಾನೆ. ಜಾವೀದ್ ಅದಕ್ಕೆ ಇನ್ಫಾರ್ಮೇಷನ್ನ ಕೊಡಬೇಕು. ಕಿರಣ್ ಲೀವ್ ಟೇಕಿಂಗ್ನ ಮಾಡಬೇಕು. ಸೊ ಇದು ಆ್ಯನ್ಯಲ್ ಪೇಪರ್ 2016 ನಾವು ನೋಡೋ ಅಂಥದ್ದು. ಸೊ ಅದಕ್ಕೆ ಆನ್ಸರ್ ಚೆಕ್ ಮಾಡ್ಕೊಳೋದಾದರೆ, ಕಿರಣ್ ಗುಡ್ ಮಾರ್ನಿಂಗ್ ಹೇಳಿದಾಗ ಜಾವೀದು ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ದಾರೆ. ಏನು ಮಾಡಬೇಕು, ನಿಮ್ಗೆ ಏನಾಗಬೇಕಾಗಿತ್ತು ಅಂತ ಕೇಳಿದಾಗ ಈಸ್ ಯುವರ್ ಫ್ಲ್ಯಾಟ್ ವೇಕೆಂಟ್ ಅಂತ ಕೇಳ್ತಾನೆ. ಅಂದರೆ ನಿಮ್ಮ ಮನೆ ಖಾಲಿ ಇದೆಯಾ ಅಂತ ಕೇಳಿದಾಗ ಎಸ್ ದ ಫ್ಲ್ಯಾಟ್ ಈಸ್ ಸ್ಟಿಲ್ ವೇಕೆಂಟ್ ಅಂತ ಜಾವೀದ್ ಹೇಳ್ತಾನೆ. ರೆಂಟ್ನ ಕಿರಣ್ ಕೇಳಿದಾಗ ಜಾವೀದು ಇನ್ಫಾರ್ಮೇಷನ್ನ ಕೊಡ್ತಾನೆ. ಒಂದು ಅಂದಾಜು ಮೊತ್ತನ ನೀವು ಬರಿಬೋದು. ದ ರೆಂಟ್ ಈಸ್ 8,000 rupees ಅಂತ. ಕಿರಣ್ ಹೇಳ್ತಾನೆ ಓಕೆ ಥ್ಯಾಂಕ್ ಯು, ಐ ವಿಲ್ ಕಾಲ್ ಯು ಲೇಟರ್. ಸರಿ ಥ್ಯಾಂಕ್ಸ್ ಸರ್ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಕಾಲ್ ಮಾಡಿ ಹೇಳ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಲೀವ್ ಟೇಕಿಂಗ್ನ ಈ ರೀತಿ ಕನ್ಕ್ಲೂಡ್ ಮಾಡಬಹುದು ನೀವು. ಆಯಿತಾ, ಲೀವ್ ಟೇಕಿಂಗ್ ಅಂತಾದರೆ ಎಂಡ್ ಮಾಡೋ ಅಂಥದ್ದು ಒಂದು ಕಾನ್ವರ್ಸೇಷನ್ನ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಇದು ಇಲ್ಲೂ ಕೂಡ ಅಂಡರ್ಲೈನ್ಡ್ ವರ್ಡ್ಸ್ ಏನಿದ್ದಾವೆ ಅದು ಆನ್ಸರ್ಗಳಾಗುತ್ತೆ. ಅಂದರೆ ಒಂದು ಅಂಡರ್ಲೈನ್ಡ್ ವರ್ಡ್ಸ್ ಏನಿದ್ದಾವೆ ಅದಕ್ಕೆ 1 ಮಾರ್ಕ್ ಇರುತ್ತೆ. ಈಗ 4 ಇದ್ದಾವೆ, 4 ಮಾರ್ಕ್ಸು ನಿಮಗೆ ಅಲಾಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಎಕ್ಸಾಂಪಲ್ಲು ಆ್ಯನ್ಯಲ್ ಪೇಪರ್ 2017 ಕಾನ್ವರ್ಸೇಷನ್ ಬಿಟ್ವೀನ್ ಸೆಲ್ಲರ್ ಆ್ಯಂಡ್ ಕಸ್ಟಮರ್.
ಒಬ್ಬ ಮಾರಾಟಗಾರ ಮತ್ತು ಕಸ್ಟಮರ್ ನಡುವೆ ನಡೆಯೋಂಥ ಒಂದು ಕಾನ್ವರ್ಸೇಷನ್ನು. ಭಾಸ್ಕರ್ ಹೇಳ್ತಾನೆ, ಗುಡ್ ಮಾರ್ನಿಂಗ್ ಸರ್, ಇಂಟ್ರಡ್ಯೂಸಿಂಗ್ ಅಂದರೆ ಅವನನ್ನು ಅವನು ಪರಿಚಯ ಮಾಡ್ಕೊತಾ ಇದ್ದಾನೆ. ಇನ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕಂಪನಿ ಅಂತ ಹೇಳ್ತಾನೆ. ವಿಶಾಲ್ ಅವನು ರಿಪ್ಲೈ ಮಾಡಬೇಕು ಮತ್ತು ಆಫರ್ ಮಾಡಬೇಕು ಹೆಲ್ಪ್ನ, ಆಯಿತಾ, ಏನು ಸಹಾಯ ಬೇಕು ಅಂತ ಹೇಳ್ಬಿಟ್ಟು ಕೇಳಬೇಕು. ಯಾರು? ವಿಶಾಲು. ಭಾಸ್ಕರ್ ಹೇಳ್ತಾನೆ, ಐ ಹ್ಯಾವ್ ಬ್ರಾಟ್ ಸಮ್ ಪ್ರಾಡಕ್ಟ್ಸ್ ಆಫ್ ಡೈಲಿ ಯೂಸ್, ಕುಡ್ ಯು ಪ್ಲೀಸ್ ಬೈ ದೆಮ್. ನಾನು ಕೆಲವು ಪ್ರಾಡಕ್ಟ್ಸ್ನ ತಂದಿದ್ದೀನಿ, ಡೈಲಿ ಯೂಸ್ ಮಾಡ್ತೀರಾ, ತೊಗೊತೀರಾ ಅಂತ ಕೇಳ್ತಾ ಇದ್ದಾನೆ. ವಿಶಾಲಿಗೆ ಏನು ಮಾಡಬೇಕು? ಅಗ್ರಿ ಮಾಡಬೇಕು, ಅಂದರೆ ಒಪ್ಕೋಬೇಕು. ಇಫ್ ದೇ ಆರ್ ಅವೈಲಬಲ್ ಅಟ್ ಎ ರೀಸನಬಲ್ ಪ್ರೈಸ್, ಅಂದರೆ ನಮಗೆ ಕೈಗೆ ಎಟ್ಕೋಂಥ ಒಂದು ದರದಲ್ಲಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೊಂಡ್ಕೊತೀನಿ ಅಂತ ಹೇಳ್ತಾ ಇದ್ದಾನೆ. ಭಾಸ್ಕರ್ ಹೇಳ್ತಾನೆ, ಶ್ಯೂರ್ ಸರ್, ಐ ವಿಲ್ ರಿಡ್ಯೂಸ್ ದ ಪ್ರೈಸ್. ಹೌದು ಸರಿ ಸರ್, ನಾನೇ ಅದನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆನ ಸಲ್ಲಿಸಬೇಕು. ನೋಡಿ, ಈಗ ಅದನ್ನು ಫಿಲ್ ಮಾಡೋದಾದರೆ ಏನಂತ ಅಲ್ಲಿ ಅವನ್ನ ಫಸ್ಟ್ ಇದರಲ್ಲಿ ಇಂಟ್ರಡ್ಯೂಸಿಂಗ್ ಮಾಡ್ಕೋಬೇಕು ಅಲ್ವಾ. ಏನೋ ಭಾಸ್ಕರ್ ನೋಡಿ ಇಂಟ್ರಡ್ಯೂಸಿಂಗ್ ಅಂತ ಇದೆ ಫಸ್ಟ್ ಬ್ರ್ಯಾಕೆಟಲ್ಲಿ. ಸೊ ಇಲ್ಲಿ ಭಾಸ್ಕರ್, ಗುಡ್ ಮಾರ್ನಿಂಗ್ ಸರ್, ಐ ಆಮ್ ಭಾಸ್ಕರ್ ವರ್ಕಿಂಗ್ ಇನ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕಂಪನಿ. ನಾನು ಭಾಸ್ಕರ್ ಅಂತಲೇ ಹೇಳ್ಬೇಕು ಅವನು, ಯಾಕೆಂದರೆ ಭಾಸ್ಕರೇ ಮಾತಾಡ್ತಾ ಇರೋದು. ಸೊ ಐ ಆಮ್ ಭಾಸ್ಕರ್ ವರ್ಕಿಂಗ್ ಇನ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕಂಪನಿ. ವಿಶಾಲ್ ಹೇಳ್ತಾನೆ, ಗುಡ್ ಮಾರ್ನಿಂಗ್. ಅದು ರಿಪ್ಲೈಡ್ ಟು ಅ ಗ್ರೀಟಿಂಗ್, ರಿಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು ಗ್ರೀಟಿಂಗಿಗೆ. ಹೌ ಕ್ಯಾನ್ ಐ ಹೆಲ್ಪ್ ಯು ಅಂದರೆ ಆಫರಿಂಗ್ ಹೆಲ್ಪ್ ಅಂತ ಹೇಳ್ಬಿಟ್ಟು ಕೊಟ್ಟಾಗ ಅವನು ಸಹಾಯ ಮಾಡೋದಕ್ಕೆ ಕೇಳೋ ಅಂಥದ್ದು. ಸೊ ಸಹಾಯನ ಕೇಳ್ತಾ ಇದ್ದಾನೆ, ಮಾಡಬಹುದಾ, ಏನು ಯಾವ ರೀತಿ ಹೆಲ್ಪ್ ಮಾಡಲಿ ನಿಮಗೆ ಅಂತ ವಿಶಾಲ್ ಕೇಳಿದಾಗ ಭಾಸ್ಕರ್ ಹೇಳ್ತಾನೆ, ಐ ಹ್ಯಾವ್ ಬ್ರಾಟ್ ಸಮ್ ಪ್ರಾಡಕ್ಟ್ಸ್ ಆಫ್ ಡೈಲಿ ಯೂಸ್. ನಾನು ದಿನ ಬಳಕೆ ಮಾಡೋ ಅಂತಹ ಪ್ರಾಡಕ್ಟ್ಸ್ನ ತಂದಿದ್ದೀನಿ. ಕುಡ್ ಯು ಪ್ಲೀಸ್ ಬೈ ದೆಮ್, ನೀವು ಕೊಂಡ್ಕೊತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾನೆ. ಆವಾಗ ಅಲ್ಲಿ ವಿಶಾಲ್ ಹೇಳ್ತಾನೆ, ಎಸ್ ಐ ವಿಲ್ ಬೈ, ಖಂಡಿತವಾಗ್ಲೂ ನಾನು ಕೊಂಡ್ಕೊತೀನಿ. ಇಫ್ ದೇ ಆರ್ ಅವೈಲಬಲ್ ಅಟ್ ಎ ರೀಸನಬಲ್ ಪ್ರೈಸ್, ಏನಂತೆ ಅಂದರೆ ಅವೆಲ್ಲ ರೀಸನಬಲ್ ಪ್ರೈಸ್ಗೆ ಸಿಕ್ಕಿದಾಗ ಮಾತ್ರ ಅಂತ ಹೇಳಿದಾಗ ಭಾಸ್ಕರ್ ಹೇಳ್ತಾನೆ, ಶ್ಯೂರ್ ಸರ್, ಐ ವಿಲ್ ರಿಡ್ಯೂಸ್ ದ ಪ್ರೈಸ್ ಅಂತ ಹೇಳ್ತಾನೆ. ಖಂಡಿತವಾಗ್ಲೂ ನಾನು ಪ್ರೈಸ್ನ ರಿಡ್ಯೂಸ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಥ್ಯಾಂಕ್ ಯು ಅನ್ನೋ ಹತ್ರ ಎಸ್, ಇಲ್ಲಿ ನೋಡಿ 1 2 3 4 5 ಇಲ್ಲಿ 5 ಮಾರ್ಕ್ಸ್ ಅಷ್ಟು ಇದು ಫಿಲ್ ಆಗ್ತಾ ಇದೆ. ಸೊ ಇಲ್ಲಿ ಏನು ಹೇಳ್ತಾನೆ, ಥ್ಯಾಂಕ್ ಯು ಅನ್ನೋದು ಕೂಡ ಏನಾಗುತ್ತೆ, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಆಗುತ್ತೆ. ಆ ಥ್ಯಾಂಕ್ ಯೂನು ಕೂಡ ಅಂಡರ್ಲೈನ್ ಮಾಡ್ಕೋಬೋದು ನೀವು, ಅಥವಾ ಒಂದನ್ನು ರೆಡ್ಯೂಸ್ ಮಾಡ್ಬೋದು. ಗ್ರ್ಯಾಟಿಟ್ಯೂಡ್ ಅಂದರೆ ಗೊತ್ತಾಗುತ್ತಲ್ವ, ಕೃತಜ್ಞತೆನ ಸಲ್ಲಿಸೋ ಅಂಥದ್ದು. ಸೊ ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಕೃತಜ್ಞತೆನ ಸಲ್ಲಿಸೋ ಅಂಥದ್ದಾಗಿದೆ. ಸೊ ಇವಾಗಿತ್ತು ಯಾವುದು 2017 ಪೇಪರ್ದು. ಇನ್ನು 18ಗೆ ಬಂದರೆ ನೋಡಿ, ಇಲ್ಲಿ ಸ್ಟೂಡೆಂಟ್ ಮತ್ತು ಪ್ರಿನ್ಸಿಪಾಲ್ ನಡುವೆ ನಡೆಯೋಂಥ ಒಂದು ಕಾನ್ವರ್ಸೇಷನ್ನು. ಗುಡ್ ಮಾರ್ನಿಂಗ್ ಸರ್, ಇಂಟ್ರಡ್ಯೂಸಸ್ ಹಿಮ್ಸೆಲ್ಫ್, ಅವನನ್ನು ಅವ್ನು ಪರಿಚಯ ಮಾಡ್ಕೊತಾ ಇದ್ದಾನೆ ಪ್ರಿನ್ಸಿಪಲ್. ಎಸ್, ವಾಟ್ ಡು ಯು ವಾಂಟ್, ಏನಾಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಾಲ್ ಕೇಳ್ತಾ ಇದ್ದಾರೆ. ಸ್ಟೂಡೆಂಟ್ ಹೇಳ್ತಾಳೆ, ಐ ಹ್ಯಾವ್ ಪಾಸ್ಡ್ SSLC ಇನ್ ಫಸ್ಟ್ ಕ್ಲಾಸ್ ಸೀಕಿಂಗ್ ಇನ್ಫಾರ್ಮೇಷನ್, ಮಾಹಿತಿನ ಪಡಿತಾ ಇದ್ದಾನೆ, ನಾನು SSLC ಫಸ್ಟ್ ಕ್ಲಾಸಾಗಿ ಪಾಸ್ ಆಗಿದ್ದೀನಿ ಅಂತ. ಪ್ರಿನ್ಸಿಪಲ್ ಅದಕ್ಕೆ ಸಜೆಸ್ಟ್ ಮಾಡಬೇಕು. ಸ್ಟೂಡೆಂಟು, ನೋ, ಐ ವುಡ್ ಲೈಕ್ ಟು ಜಾಯಿನ್ ಫಾರ್ ಸೈನ್ಸ್ ಅಂತ ಹೇಳ್ತಾನೆ. ಪ್ರಿನ್ಸಿಪಲ್, ಓಕೆ, ಯು ಕ್ಯಾನ್ ಕಮ್ ಟುಮಾರೋ ಆ್ಯಂಡ್ ಜಾಯಿನ್. ಅಂದರೆ ಇದು ಅಡ್ಮಿಷನ್ ಬೇಸ್ಡ್ ಡೈಲಾಗ್ ಅಂತ ನಮಗೆ ಅರ್ಥ ಆಗ್ತಾ ಇದೆ. ಸ್ಟೂಡೆಂಟ್ ಹೇಳ್ತಾನೆ, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ಸಲ್ಲಿಸ್ತಾ ಹೇಳ್ತಾನೆ. ಸೊ ಇದು ಆ್ಯನ್ಯಲ್ ಪೇಪರ್ 2018 ಕೊಟ್ಟಿರೋ ಅಂತಹ ಒಂದು ಕ್ವಶನ್ನು. ಸೊ ನೋಡಿ, ಅದಕ್ಕೆ ಆನ್ಸರು ಸ್ಟೂಡೆಂಟ್ ಹೇಳ್ತಾನೆ, ಗುಡ್ ಮಾರ್ನಿಂಗ್ ಸರ್, ಐ ಆಮ್ ರಾಣಿ. ಇಂಟ್ರಡ್ಯೂಸಸ್, ರಾಣಿ ಅಂತನಾದರೂ ಹಾಕಿ ಅಥವಾ ರಾಜ ಅಂತನಾದರೂ, ಅಥವಾ ಮೇಲ್ ಪರ್ಸನ್, ಯಾಕೆಂದರೆ ಹಿಮ್ಸೆಲ್ಫ್ ಅಂತ ಅಂದಾಗ ಅಲ್ಲಿ ಯೂಶುವಲ್ ಆಗಿ ಹರ್ಸೆಲ್ಫ್ ಅಂತ ಬಂದರೆ ರಾಣಿ ಅಂತ ಹಾಕ್ಬೋದು, ಹಿಮ್ಸೆಲ್ಫ್ ಅಂತ ಬಂದಿರೋದ್ರಿಂದ ರಾಜ ಅಂತನಾದರೂ ಹಾಕ್ಕೋಬೋದು. ಆಯಿತಾ, ನೋಡಿಕೊಂಡು ಪ್ರನೌನ್ಗಳು ಯಾವ ರೀತಿ ಯೂಸ್ ಮಾಡಿರ್ತಾರೆ ಅಂತ ಆ ಥರ ಹೆಸರನ್ನು ನೀವು ಸಜೆಸ್ಟ್ ಮಾಡ್ಬೋದಲ್ಲಿ. ಪ್ರಿನ್ಸಿಪಲ್ ಹೇಳ್ತಾರೆ, ಏನಾಗಬೇಕಾಗಿತ್ತು ಅಂದಾಗ, ಐ ಹ್ಯಾವ್ ಪಾಸ್ಡ್ SSLC ಇನ್ ಫಸ್ಟ್ ಕ್ಲಾಸ್, ಕುಡ್ ಯು ಪ್ಲೀಸ್ ಸಜೆಸ್ಟ್ ಮೀ ಎ ಸೂಟಬಲ್ ಕಾಂಬಿನೇಷನ್ ಅಂತ ಕೇಳ್ತಾ ಇದ್ದಾರೆ.
ಅಂದರೆ ಸೀಕಿಂಗ್ ಇನ್ಫಾರ್ಮೇಷನ್, ಮಾಹಿತಿನ ಪಡಿತಾ ಇರ್ತಕ್ಕಂಥದ್ದು. ಸರ್ ನಾನು ಯಾವ ಕಾಂಬಿನೇಷನ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಪ್ರಿನ್ಸಿಪಲ್ ಹೇಳ್ತಾರೆ, ವೈ ಡೋಂಟ್ ಯು ಜಾಯಿನ್ ಕಾಮರ್ಸ್ ಸ್ಟ್ರೀಮ್, ಯಾಕೆ ನೀವು ಕಾಮರ್ಸಿಗೆ ಸೇರಬಾರ್ದು, ಸಜೆಷನ್ ಕೊಡ್ತಾ ಇದ್ದಾರೆ. ಸ್ಟೂಡೆಂಟ್ ಹೇಳ್ತಾರೆ, ನೋ ಐ ವುಡ್ ಲೈಕ್ ಟು ಜಾಯಿನ್ ಫಾರ್ ಸೈನ್ಸ್, ಇಲ್ಲ ನಾನು ಸೈನ್ಸಿಗೆ ಸೇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯು ಕ್ಯಾನ್ ಕಮ್ ಟುಮಾರೋ ಅಂಡ್ ಜಾಯಿನ್, ಯಾವಾಗ ಅವರು ಸೈನ್ಸ್ಗೆ ಹೋಗ್ಬೇಕು ಅಂತ ಅಂತಾರೋ ಸರಿ ನಾಳೆ ಬಂದು ಅಡ್ಮಿಷನ್ ಆಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸ್ಟೂಡೆಂಟ್ ಹೇಳ್ತಾರೆ, ಥ್ಯಾಂಕ್ ಯು ಸರ್, ಅಂದರೆ ಇಟ್ ಶೋಸ್ ದಟ್ ದ ಸ್ಟೂಡೆಂಟ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಹಿಸ್ ಗ್ರ್ಯಾಟಿಟ್ಯೂಡ್, ಈಸ್ ಆರ್ ಹರ್ ಗ್ರ್ಯಾಟಿಟ್ಯೂಡ್ ಟು ದ ಪ್ರಿನ್ಸಿಪಾಲ್ ಅನ್ನೋಂಥದ್ದನ್ನು ತಿಳಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದು 4 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದಿದ್ವು, ಇಲ್ಲೂ ಕೂಡ 4 ಬ್ಲ್ಯಾಂಕುಗಳಿದ್ದಾವೆ. ಇದು 2018 ಪೇಪರಲ್ಲಿ ಬಂದಂತಹದ್ದು, ಅಂದರೆ ಡಿಫ್ರೆಂಟ್ ಸಿಚುಯೇಷನ್ಸ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಸೊ ಇದು 2019 ಮತ್ತು ಲಾಸ್ಟ್ ಪೇಪರ್ ನಾನು ಕೊಟ್ಟಿರೋ ಅಂಥದ್ದು. ಮದರ್ ಹೇಳ್ತಾರೆ ಮಗನಿಗೆ, ಅಂದರೆ ತಾಯಿ ಮಗನ ನಡುವೆ ನಡೆಯೋ ಅಂಥ ಒಂದು ಸಂಭಾಷಣೆ, ಕ್ಯಾನ್ ಯು ಬುಕ್ ಎ ಕಾರ್ ಫಾರ್ ಮೀ ಅಂತ ಕೇಳ್ತಾ ಇದ್ದಾನೆ. ಕಾರ್ನ ಬುಕ್ ಮಾಡೋಕ್ಕಾಗುತ್ತಾ ಅಂತ. ಅಂದರೆ ಕಾರ್ ಬುಕ್ ಮಾಡೋದು ಅಂದರೆ ಹೊಸದು ಕೊಂಡ್ಕೊಳಕ್ಕಲ್ಲ, ಅಲ್ಲಿ ಎಲ್ಲಿಗೋ ಹೋಗ್ಬೇಕಾಗಿರುತ್ತೆ ತಾಯಿ, ಆ ಕಾರಣಕ್ಕೆ ಕಾರ್ನ ಬುಕ್ ಮಾಡ್ಕೊಡೋಕ್ಕಾಗುತ್ತಾ, ಹೈರ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದಾಗ ಮಗ ಹೇಳ್ತಾನೆ ಆಯಿತು ಅಂತ ಒಪ್ಕೊತಾ ಇದ್ದಾನೆ. ವೇರ್ ಡು ಯು ವಾಂಟ್ ಟು ಗೋ, ಬುಕ್ ಮಾಡೋವಾಗ ಕೇಳ್ತಾರಲ್ವ ಎಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು, ಸೊ ಅದನ್ನು ಕೇಳ್ತಾ ಇದ್ದಾನೆ. ಮದರ್ ಗಿವಿಂಗ್ ಇನ್ಫಾರ್ಮೇಷನ್, ತಾಯಿ ಮಾಹಿತಿನ ಕೊಡ್ತಾಳೆ. ಅಟ್ ವಾಟ್ ಟೈಮ್ ಡು ಯು ನೀಡ್ ದ ಕಾರ್ ಅಂತ ಕೇಳ್ತಾನೆ ಮಗ, ಅಂದರೆ ಯಾವ ಟೈಮಿಗೆ ಕಾರ್ ಬೇಕು ಅಂತ ಅಂದಾಗ ತಾಯಿ ಒಂದು ಟೈಮ್ನ ಮೆನ್ಷನ್ ಮಾಡ್ತಾಳೆ. ಸನ್ ಹೇಳ್ತಾನೆ, ಓಕೆ ಐ ವಿಲ್ ಬುಕ್ ಇಟ್, ಸರಿ ನಾನು ಬುಕ್ ಮಾಡ್ತೀನಿ ಅಂತ ಹೇಳಿದಾಗ ಮದರ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ತಾಯಿಯಲ್ಲಿ ಏನು ಮಾಡ್ತಾಳೆ ಅಂತಂದರೆ ಅವಳು ತನ್ನ ಕೃತಜ್ಞತೆನ ಮಗನಿಗೆ ತಿಳಿಸ್ತಾ ಇದ್ದಾಳೆ. ಸೊ ನೋಡಿ ಆನ್ಸರ್ ಯಾವ ರೀತಿ ನಾವು ಬರಿಬೋದು ಅನ್ನೋದನ್ನು ನೋಡೋಣ. ಕ್ಯಾನ್ ಯು ಬುಕ್ ಎ ಕಾರ್ ಫಾರ್ ಮೀ ಅಂತ ಅವ್ರ ಅಮ್ಮ ಕೇಳಿದಾಗ ಅಗ್ರಿ ಮಾಡಬೇಕು. ಎಸ್ ಮಾಮ್ ಐ ಕ್ಯಾನ್, ಅಂದರೆ ನಾನು ಬುಕ್ ಮಾಡಬಲ್ಲೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನೆಕ್ಸ್ಟು ಎಲ್ಲಿಗೆ ಹೋಗಬೇಕು ಅಂತ ಮಗ ಕೇಳೋದಕ್ಕೆ ಅವಳು ಹೇಳ್ತಾಳೆ, ಐ ವಾಂಟ್ ಟು ಗೋ ಟು ಮೈಸೂರಿಗೆ ಹೋಗಬೇಕಾಗಿದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಕೊಡ್ತಾಳೆ. ಸನ್ ಕೇಳ್ತಾನೆ, ಅಟ್ ವಾಟ್ ಟೈಮ್ ಡು ಯು ನೀಡ್ ದ ಕಾರ್, ಯಾವ ಟೈಮಿಗೆ ನಿಮಗೆ ಕಾರ್ ಬೇಕು ಅಂತ ಅಂದಾಗ ಅಟ್ 4 AM, ಬೆಳಗ್ಗೆನೇ ಬೇಕು ಅಂತ ಹೇಳ್ಬಿಟ್ಟು ಟೈಮ್ನ ಮೆನ್ಷನ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಮಗ ಹೇಳ್ತಾನೆ, ಓಕೆ ಐ ವಿಲ್ ಬುಕ್ ಇಟ್, ಖಂಡಿತವಾಗ್ಲೂ ಅದನ್ನು ಬುಕ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಮದರ್ ಹೇಳ್ತಾಳೆ, ಥ್ಯಾಂಕ್ ಯು ಮೈ ಡಿಯರ್ ಸನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ. ಅಂದರೆ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಅಂದರೆ ತಾಯಿ ತನ್ನ ಮಗನಿಗೆ ಕೃತಜ್ಞತೆನ ಸಲ್ಲಿಸೋ ಅಂಥ ಒಂದು ರೀತಿ, ಥ್ಯಾಂಕ್ ಯು ಮೈ ಡಿಯರ್ ಸನ್ ಅನ್ನೋ ಅಂಥದ್ದು. ಸೊ ಹೀಗೆ ಏನಾಗುತ್ತೆ, ಈ ಥರ ನೀವು ಫಿಲ್ ಮಾಡ್ತಾ ಹೋಗಬೇಕು. ಸುಮಾರು ಜನ ಟ್ರೈ ಮಾಡಿದ್ದೀರಾ, ಏನೋ ಒಳ್ಳೆಯದು ಅದು, ಏನೋ ನಿಮ್ಮ ಡೆವಲಪ್ಮೆಂಟ್ನ ತೋರಿಸುತ್ತೆ, ಎಷ್ಟು ಆಸಕ್ತಿ ಇದೆ ಅನ್ನೋಂಥದ್ದನ್ನು ಅದು ತೋರಿಸುತ್ತೆ. ಸೊ ಇವು ನಾವು ಸಾಲ್ವ್ ಮಾಡಿದಂತಹ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಗಳು. ಸೊ ನನಗೆ ಸಿಕ್ಕಿರೋದು 15ಇಂದ 19ವರೆಗೂ ಸಿಕ್ಕಿದೆ. 20th ನೋಡೋಣ. ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ದು ಡೈಲಾಗ್ ರೈಟಿಂಗ್ ಪಾರ್ಟ್ ಮಾತ್ರ ನಾವು ನೋಡಿರೋ ಅಂಥದ್ದು 4 ಮಾರ್ಕ್ಸ್ಗಿರುತ್ತೆ ಅಂತ ಗೊತ್ತಿದೆ, ಆಯಿತಾ. ಸೊ ಇಲ್ಲಿಗೆ ಇದು ಈ ಪಾರ್ಟ್ ಮುಗಿಯುತ್ತೆ ನಮ್ಮದು, ಡೈಲಾಗ್ ರೈಟಿಂಗ್ ಅನ್ನೋ ಅಂಥದ್ದು ಏನಿದೆ ಆ ಮೇಯ್ನ ನಾನು ಮುಗಿಸಿದ್ದೀನಿ. ನಿಮಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರು ಕೂಡ ಸಾಲ್ವ್ ಮಾಡ್ದಂಗಿದೆ. ಮತ್ತು ಇದೊಂದೇ ಮೇಯ್ನ್ದಲ್ಲ, ಪ್ರತಿ ಮೇಯ್ನ್ದು ಕೂಡ ನಾನು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿ ಕೊಟ್ಟಿದ್ದೀನಿ ನಿಮಗೆ, ಬಟ್ ಅದನ್ನು ಮೆನ್ಷನ್ ಮಾಡಿರಲಿಲ್ಲ ಅಷ್ಟೆ. ಸೊ ಇದು 2015ನಲ್ಲಿ ಗಂಡ ಹೆಂಡತಿ ಹಾಲಿಡೇ ಇದಕ್ಕೆ ಡಿಸ್ಕಸ್ ಮಾಡ್ತಾರೆ, ಆಪ್ಷನ್ಸ್ಗಳನ್ನ ಸಜೆಸ್ಟ್ ಮಾಡೋ ಅಂಥದ್ದು. ಸೊ ಅಲ್ಲಿ ನಾವು ನೋಡಿದಂತಹ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಯಾವ್ಯಾವುದು ಅಂತಂದರೆ ಕಂಗ್ರ್ಯಾಚುಲೇಟಿಂಗ್ ಇದೆ, ಸಜೆಸ್ಟಿಂಗ್ ಎ ಪ್ಲೇಸ್ ಇದೆ, ಮತ್ತು ಡಿಸಗ್ರೀಯಿಂಗ್ ಇದೆ, ಮತ್ತು ಆಪ್ಷನ್ ಕೊಡೋ ಅಂಥದ್ದನ್ನು ನೋಡಿದ್ವಿ. ಅದಕ್ಕೆ ತಕ್ಕನಾದಂತಹ ಆನ್ಸರ್ಸ್ನ ನಾವು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂದರೆ ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ ಲ್ಯಾಂಗ್ವೇಜ್ ಫಂಕ್ಷನ್ಗಳು, ಅದನ್ನು ಹೆಲ್ಪ್ ತಗೊಂಡು, ಆ ಲ್ಯಾಂಗ್ವೇಜ್ ಫಂಕ್ಷನ್ಸ್ನ ಹೆಲ್ಪ್ನ ತಗೊಂಡು ನೀವೇನು ಮಾಡ್ತೀರಾ, ಅದನ್ನು ಬ್ಲ್ಯಾಂಕುಗಳನ್ನ ಫಿಲ್ ಮಾಡ್ತಾ ಹೋಗ್ತೀರಾ. ಆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಸಹಾಯದಿಂದ ನೀವು ಫಿಲ್ ಮಾಡಿದಂಥವು ನಿಮಗೆ 1 ಮಾರ್ಕ್ನ ತಂದು ಕೊಡ್ತವೆ. ಅಂದರೆ ಒಟ್ಟು 4 ಮಾರ್ಕ್ಸು ಈ ಮೇನಿಂದ ನಿಮಗೆ ಬರ್ತಾ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂತ ಅಂದರೆ ಕಾಂಟೆಕ್ಸ್ಟ್ನ ಇಮ್ಯಾಜಿನ್ ಮಾಡ್ಕೋಬೇಕು. ಅವ್ರು ಕೊಟ್ಟಂಥ ಡೈಲಾಗ್ನ ಕಾಂಟೆಕ್ಸ್ಟ್ ಏನಿದೆ, ಅವರು ಏನು ಡೈಲಾಗ್ ಕೊಟ್ಟಿದ್ದಾರೆ ಅದರದ್ದು
ಕಾಂಟೆಕ್ಸ್ಟ್ ಅಂತಂದರೆ ಸಂದರ್ಭನ ಅರ್ಥ ಮಾಡ್ಕೋಬೇಕು. ಯಾವ ಸಂದರ್ಭದಲ್ಲಿ ಯಾವ್ಯಾವ ಪಾತ್ರಗಳು ಯಾವ ರೀತಿ ಮಾತಾಡ್ಬೋದು ಅನ್ನೋದನ್ನು ಇಮ್ಯಾಜಿನ್ ಮಾಡಿಕೊಂಡು, ಅಂದರೆ ಕಲ್ಪನೆ ಮಾಡಿಕೊಂಡು ಆನ್ಸರ್ನ ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನೆಕ್ಸ್ಟು 2016 ಪೇಪರ್ ನೋಡಿದ್ದೆ ಆದರೆ ಅಲ್ಲಿ ಒಬ್ಬ ಮನೇನ ಹುಡುಕ್ತಾ ಇರ್ತಾನೆ. ಅವನಿಗೆ ಏನು ಬೇಕೋ ಅದ್ರ ಮಾಹಿತಿನ ಅವನು ಕಲೆ ಹಾಕೋ ಅಂಥದ್ದನ್ನು, ಅದ್ರ ಜೊತೆಗೆ ಗ್ರೀಟಿಂಗು ಮತ್ತು ಇನ್ಫಾರ್ಮೇಷನ್ ಕೇಳೋ ಅಂಥದ್ದು ಮತ್ತು ಪಡೆಯೋ ಅಂಥದ್ದು ಮತ್ತು ಲೀವ್ ಟೇಕಿಂಗ್, ಇವೆಲ್ಲ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ಸ್ನ 2016 ಪೇಪರಲ್ಲಿ ನಾವು ನೋಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು 2017 ಪೇಪರಲ್ಲಿ ನೋಡಿ, ಒಂದು ಬಿಸ್ನೆಸ್ ಟೈಪ್ ಇದು ಬರುತ್ತೆ. ಅಂದರೆ ಏನೋ ಡೈಲಾಗು ಅಥವಾ ಕಾಂಟೆಕ್ಸ್ಟ್ ಕೊಟ್ಟಿರೋ ಅಂಥದ್ದು. ಭಾಸ್ಕರ್ ಅನ್ನೋಂಥವನು ಸೆಲ್ಲರ್ ಆಗ್ತಾನೆ, ವಿಶಾಲ್ ಅನ್ನೋಂಥವನು ಕಸ್ಟಮರ್ ಆಗ್ತಾನೆ. ಸೊ ಅವರಿಬ್ಬರ ನಡುವೆ ಒಂದು ಪ್ರಾಡಕ್ಟ್ನ ಸೇಲ್ ಮಾಡೋ ಅಂಥದ್ದು ಯಾವ ರೀತಿ ಆಗುತ್ತೆ ಅನ್ನೋ ಅಂಥದ್ದು, ಆ ಡೈಲಾಗ್ನ ಇಮ್ಯಾಜಿನ್ ಮಾಡಿಕೊಂಡು ನಾವೇನು ಮಾಡ್ತಾ ಹೋಗ್ತೀವಿ ಅದನ್ನು ಫಿಲ್ ಮಾಡಿದ್ದೀವಿ. ಸೊ ಒಂದೊಂದು ಕಾಂಟೆಕ್ಸ್ಟ್ಗಳು ಕೂಡ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಇದ್ದಾವೆ. ಒಂದು ಇನ್ನೊಂದ್ರ ಥರ ಇಲ್ಲ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬೇಕಾಗಿದೆ. ದೇ ಆರ್ ನಾಟ್ ದ ಸೇಮ್ ಎಕ್ಸಾಂಪಲ್ಸ್ ಅಲ್ವಾ. ಯೂಶ್ವಲಾಗಿ ಏನು ಹೇಳ್ತೀವಿ, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಗಳನ್ನ ಓದ್ಕೊಂಡ್ರೆ ನಮಗೆ ರಿಪೀಟ್ ಆಗುತ್ತೆ ಅಂತ ಹೇಳ್ತೀವಿ. ಆದರೆ ರಿಪೀಟ್ ಆಗೋ ಅಂಥ ಚಾನ್ಸಸ್ಸು ಗ್ರಾಮರ್ ಪಾರ್ಟಲ್ಲಿ ಬರಲ್ಲ, ಆಯಿತಾ. ರಿಪಿಟೇಷನ್ ಎಲ್ಲಾಗಬಹುದು, ಟೆಕ್ಸ್ಟ್ ಪಾರ್ಟಲ್ಲಿ ಆಗಬಹುದೇ ಹೊರತು ಗ್ರಾಮರ್ ಪಾರ್ಟಲ್ಲಿ ಆಗೋ ಅಂಥದ್ದು ತುಂಬ ಕಡಿಮೆ. ಸೊ ನೋಡಿ, ನೀವೇ ನೋಡ್ತಾ ಇದ್ದೀರಾ ಕಾಂಟೆಕ್ಸ್ಟ್ಗಳು ಯಾವ್ಯಾವ ಥರ ಕೊಡ್ತಾರೆ, ಸಂದರ್ಭಗಳು ಯಾವ ಥರ ಬರ್ತಾ ಇದ್ದಾವೆ ಅಂತ. ಇದು 2017 ಪಾರ್ಟಿಗಾದರೆ 2018 ಏನಾಗಿದೆ ನಮಗೆ ಅಂತಂದರೆ, ಒಂದು ಇಂಟ್ರಡ್ಯೂಸಿಂಗ್ ಕ್ಯಾರೆಕ್ಟರ್ ಬರ್ತಾ ಇದೆ. ಅಂದರೆ ತನ್ನನ್ನು ತಾನು ಪರಿಚಯ ಮಾಡ್ಕೊಳೋ ಅಂಥದ್ದು ಮತ್ತು ಮಾಹಿತಿನ ಪಡೆಯೋ ಅಂಥದ್ದು, ಸೀಕಿಂಗ್ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ. ಮತ್ತು ಪ್ರಿನ್ಸಿಪಾಲರ ಪಾತ್ರ ಏನು ಅಂತಂದರೆ ಸಜೆಷನ್ ಕೊಡೋ ಅಂಥದ್ದು ಕೂಡ ಅಲ್ಲಿದೆ. ಅದ್ರ ಜೊತೆಗೆ ಕೃತಜ್ಞತೆ ಸಲ್ಲಿಸೋ ಅಂಥದ್ದು. ಈ ಎಲ್ಲ ಲ್ಯಾಂಗ್ವೇಜ್ ಫಂಕ್ಷನ್ಸ್ನ ನಾವೇನು ಮಾಡಿದ್ದೀವಿ, ಆ್ಯನ್ಯಲ್ ಪೇಪರ್ 2018 ನಾವು ಯೂಸ್ ಮಾಡಿರೋ ಅಂಥ ಒಂದು ಉದಾಹರಣೆನ ನಾವು ನೋಡಿದ್ದೀವಿ. ನೆಕ್ಸ್ಟು ನಿಮಗೆ ಹೇಳ್ದಂಗೆ 2019 ಪೇಪರಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಗಳು ಯಾವ್ಯಾವುದನ್ನು ಯೂಸ್ ಮಾಡಿದ್ದಾರೆ ಅಂತಂದರೆ, ಒಪ್ಕೊಳೋ ಅಂಥದ್ದಿದೆ, ಇನ್ಫಾರ್ಮೇಷನ್ನ ಕೊಡೋ ಅಂಥದ್ದಿದೆ, ಟೈಮ್ನ ಮೆನ್ಷನ್ ಮಾಡೋ ಅಂಥದ್ದಿದೆ, ಮತ್ತು ಕೃತಜ್ಞತೆ ಸಲ್ಲಿಸೋ ಅಂಥದ್ದಿದೆ. ಸೊ ಇಲ್ಲೂ ಕೂಡ ಏನಾಗುತ್ತೆ, ಟೈಮ್ ಮೆನ್ಷನ್ ಮಾಡೋ ಅಂಥದ್ದು ನಮಗೆ ಹೊಸ್ದಾಗಿ ಕಾಣಿಸ್ತಾ ಇದೆ 2019 ಅಲ್ವಾ. ಮತ್ತು ಅಗ್ರೀಯಿಂಗು ಒಪ್ಕೊಳೋ ಅಂಥದ್ದು, ಇನ್ಫಾರ್ಮೇಷನ್ ಕೊಡೋ ಅಂಥದ್ದು, ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡೋ ಅಂಥದ್ದು, ಇದೆಲ್ಲ ಕಾಮನ್ನಾಗಿ ಕಾಣಿಸುತ್ತೆ, ಆಯಿತಾ. ಸೊ ಇದು ಆ್ಯನ್ಯಲ್ ಪೇಪರ್ 2019 ಆಗಿತ್ತು. ನಾನು ಕೆಲವು ಕಡೆ ಇಲ್ಲಿ ಯಾವುದರಲ್ಲಿ ಈ ಒಂದು ಎಕ್ಸಾಂಪಲಲ್ಲಿ ಯಾವುದದು 2017 ಪೇಪರಲ್ಲಿ ನೋಡಿ, ಭಾಸ್ಕರ್ ಡೈಲಾಗಲ್ಲಿ ಲಾಸ್ಟ್ ಲೈನಲ್ಲಿದೆ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ, ಅದೊಂದು ಮಿಸ್ ಆಗಿದೆ. ಒಟ್ಟು 1 2 3 4 5 ಫಿಲ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ಸೊ ವಿಶಾಲ್ದು ಏನು ಬಂದಿದೆ ಅದನ್ನು 1 ಅಂತ ಕನ್ಸಿಡರ್ ಮಾಡಿರ್ಬೋದು ಅಂತ ಅನ್ಕೋಬೋದು. ಅದಕ್ಕೆ ಇಲ್ಲಿ ಥ್ಯಾಂಕ್ ಯು ಅನ್ನೋಂಥದ್ದಕ್ಕೆ ನಾನು ಅಂಡರ್ಲೈನ್ ಮಾಡಿಲ್ಲ, ಅದೊಂದನ್ನು ಕರೆಕ್ಷನ್ ಮಾಡ್ಕೊಂಬಿಡಿ, ಥ್ಯಾಂಕ್ ಯು ಅನ್ನೋದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ಇದಿಷ್ಟೂ ನಮಗೆ ಬಂದಂತಹ ಒಂದು ಯಾವುದದು ಡೈಲಾಗ್ ರೈಟಿಂಗಿನ ಒಂದು ಎಕ್ಸಾಂಪಲ್ಸ್ ಆಗಿತ್ತು. ಸೊ ಇಲ್ಲಿಗೆ ನಾವು ಡೈಲಾಗ್ ರೈಟಿಂಗ್ ಪಾರ್ಟ್ನ ಮುಗಿಸಿದ್ದೀವಿ ಅಂತ ಹೇಳ್ಬೋದು. ನೀವು ಫ್ರೇಮ್ ಮಾಡ್ತಾ ಇದ್ದೀರಾ, ಇನ್ನೂ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಫ್ರೇಮ್ ಮಾಡಿ ಅಂತ ಹೇಳ್ತಾ, ಮತ್ತು ನಾನು ಏನೆಲ್ಲ ಪಾಯಿಂಟ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ ಡೈಲಾಗ್ ರೈಟಿಂಗ್ ಮಾಡುವಾಗ ಯಾವುದನ್ನೆಲ್ಲ ಗಮನದಲ್ಲಿಟ್ಕೋಬೇಕು ಅಂತ, ಅದನ್ನೆಲ್ಲ ಗಮನದಲ್ಲಿಟ್ಕೊಳ್ಳಿ. ಏನೋ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಎಕ್ಸಾಮ್ ಬರೆಯೋವಾಗ ಅಥವಾ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡೋವಾಗ. ಸೊ ದಟ್ ಅದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ನ ನಾನು ವೈಂಡ್ ಅಪ್ ಮಾಡ್ತೀನಿ. ಮತ್ತು ಇನ್ನೂ ಒಂದು ಪಾಯಿಂಟು, ಎಲ್ಲರೂ ಇವೆಲ್ಲನೂ ಕೂಡ ನೋಟ್ಸ್ಗೆ ಹಾಕಲೇಬೇಕು ಕಂಪಲ್ಸರಿ. ನಾನು ವಿಡಿಯೋ ನೋಡಲಿಲ್ಲ ಅವೆಲ್ಲ ನಿಮ್ಮ ಪ್ರಾಬ್ಲಮ್ಗಳಾಗುತ್ತೆ, ಆಯಿತಾ. ವಿಡಿಯೋ ನೋಡಲಿಲ್ಲ ಅಂತ ಹೇಳೋದು ನೀವು ತಪ್ಪಿಸ್ಕೊಳಕ್ಕೆ ಹೇಳೋ ಅಂಥ ಒಂದು ಇದಷ್ಟೇ, ನೆಪ ಅಷ್ಟೇನೆ, ಗೊತ್ತಾಗುತ್ತಲ್ವ. ನೋಟ್ಸ್ನ ಕಂಪ್ಲೀಟ್ ಮಾಡಲೇಬೇಕು. ಕಾಲೇಜ್ ಸ್ಟಾರ್ಟ್ ಆಗೋಂಥ ಚಾನ್ಸಸ್ಗಳು ತುಂಬ ಕಾಣಿಸ್ತಾ ಇದ್ದಾವೆ. ಸೊ ಗೌರ್ಮೆಂಟ್ ಡಿಸಿಷನ್ ತಗೊಂಡು ಹೇಳುತ್ತೆ, ಅಲ್ಲಿವರೆಗೂ ನೀವು ರಿಸ್ಕ್ ತಗೊಳ್ಳೋ ಅಂಥದ್ದು ಬೇಡ. ಈಗ ಹಾಲಿಡೇಸಲ್ಲಿ ಇರ್ತೀರಲ್ವ, ಈಗಲೇ ಬೆಟರ್
ಅಪ್ಡೇಟ್ ಮಾಡ್ಕೊಳ್ಳಿ. ಯಾರ್ಯಾರು ಅಪ್ಡೇಟ್ ಮಾಡಿಲ್ಲ ನಿಮ್ಮ ಫ್ರೆಂಡ್ಸ್ಗಳ್ನ ಕೇಳಿ ಅವ್ರಿಗೂ ಕೂಡ ಸಜೆಸ್ಟ್ ಮಾಡಿ ನೋಟ್ಸ್ ಬರೆಯೋಂಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಂದ್ಕೊತೀನಿ. ಇದು ನಿಮ್ಮ ರಿಸ್ಕ್ ಫ್ಯಾಕ್ಟ್ರ್ ಆಗುತ್ತೆ, ನಮ್ಮದಲ್ಲ. ಸೆಕೆಂಡ್ ಪಿ ಯು ಸಿನ ತುಂಬ ಈಸಿಯಾಗಿ ತಗೊಳಕ್ಕೆ ಹೋಗಬೇಡಿ. ಈಸಿಯಾಗಿ ಸ್ಕೋರ್ ಮಾಡಬಹುದು, ಆದರೆ ಈಸಿಯಾಗಿ ತಗೊಳಕ್ಕೆ ಹೋಗಬೇಡಿ ಆಯಿತಾ, ಯಾವುದನ್ನು ಸೆಕೆಂಡ್ ಪಿ ಯುನ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ನ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.